ಇಷ್ಟೊತ್ತಲ್ಲಿ ಬಂದು ಆಚೆ ಕರೀತಿದ್ದೀರಲ್ಲ, ಬೆಳಿಗ್ಗೆ ಬಂದು ಆಗ್ತಿರ್ಲಿಲ್ಲ. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದಿದ್ಯಾ, ಎಲ್ಗೋದೆ ಏನು ಅಂತ ಒಂದ್ ಮಾತು ತಿಳಿಸ್ಬೇಕು ತಾನೆ. ಅದ್ರಲ್ಲಿ ಹೇಳೋಕ್ ಏನಿದೆ, ಇಲ್ಲಿಗೆ ಬಂದಿದ್ದೀನಲ್ಲ. ಉಡಾಫೆ ಬೇಡ, ಫೋನ್ ಎತ್ತಿ ಇಲ್ಲಿದ್ದೀನಿ ಅಂತ ಹೇಳ್ಬೇಕು ತಾನೆ. ನಾನಿನ್ ಎಲ್ಲಿಗೆ ಹೋಗಕ್ ಸಾಧ್ಯ, ಅಮ್ಮನ್ ಮನೆ ಬಿಟ್ಟು? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಅದೇಗ್ ಬಂದೆ ಇಲ್ಲಿಗೆ, ಅದೇಗ್ ಸೇರ್ಸಿದ್ರು ನಿನ್ನ? ಯಾಕಪ್ಪ, ನಿನಗೆ ವಿಷಯನೇ ಗೊತ್ತಿಲ್ವಾ? ಏನ್ ವಿಷಯ ತಾತ? ನಿನ್ನ ಜೊತೆ ಓಡ್ ಹೋದವಳು ಪ್ರೆಗ್ನೆಂಟ್ ಅನ್ನೋ ವಿಷಯ. ಇಂಥ ಸಮಯದಲ್ಲಿ ಬರಬೇಡ ಅಂತ ಹೇಳೋಕ್ಕಾಗಲ್ಲ. ಇನ್ಮೇಲೆ ಬಂದ್ರೆ ಹೀಗೆ ಕದ್ದು ಮುಚ್ಚಿ ಭೇಟಿ ಮಾಡಬೇಡ. ಮನೆ ಮುಂದೆ ಕಾಲಿಂಗ್ ಬೆಲ್ ಇದೆ, ಒತ್ತು ಒಳಗಡೆ ಬಂದು ಕೂತ್ಕೊಂಡು ಮಾತಾಡು. ಆದರೆ ಹೀಗೆ ಅಪರಾತ್ರಿನಲ್ಲ, ಹಗಲಲ್ಲಿ. ಈಗ ಹೋಗಪ್ಪ, ನಡೀಪ. ಪ್ರೆಗ್ನೆಂಟಾ? Cheers. It's okay. ಎಲ್ಲ ನನ್ನ ಫೇವ್ರೆಟ್. ಏನ್ ವಿಶೇಷ ಮಾವ? ವಿಶೇಷ ಏನಿಲ್ಲ, ಸುಮ್ಮನೆ. ಇದನ್ನೆಲ್ಲ ನೀವ್ ಯಾಕೆ ತರಕ್ ಹೋದ್ರಿ? ನಾನೇ ಬರ್ತಿದ್ನಲ್ಲ. ನಿಮ್ ಮನ್ಸು ಸರಿ ಇಲ್ಲ. ಎಂತ ಟೈಮಲ್ಲಿ ಇದನ್ನೆಲ್ಲ ನನಗೆ ಗೊತ್ತು ಮಾವ. ನಿಮ್ಗೆ ತುಂಬಾ ಬೇಜಾರಾದ್ರು ಖುಷಿ ಆದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಕುಕ್ಕಿಂಗ್ ಅಲ್ಲಿ ಅಂತ. ಹಾಗೇನಿಲ್ಲ ಪೂರ್ಣಿ. ನೋಡು, ನೀನ್ ನಮ್ಮನೆಗೆ ಬಂದ್ಮೇಲೆ ನಮ್ಗೆಲ್ಲರ ಜೀವನ ಬದಲಾಗಿದೆ. ಒಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಅನ್ಕೋ. ಈ ಮನೆಗೆ ಬಂದ್ಮೇಲೆ ಅಪ್ಪನಂತ ಮಾವ ಸಿಕ್ಕಿದ್ಮೇಲೆ ನನ್ನ ಲೈಫು ಬದಲಾಗಿದೆ ಮಾವ. ಥ್ಯಾಂಕ್ ಯು ಸೋ ಮಚ್. ಬಿಸಿಬೇಳೆ ಬಾತು ಬಿಸಿಯಾಗಿದ್ದಾಗಲೇ ತಿಂತ್ಯಾ? ಸೂಪರ್ ಮಾವ. ಇಂಥ ಕೈ ರುಚಿ ನಿಮ್ಮ ಹತ್ರ ಮಾತ್ರ ಸಾಧ್ಯ. ಹಾಗೇನಿಲ್ಲ, ತುಳಸಿಯವ್ರು ನನಗೆ ಚೆನ್ನಾಗಿ ಮಾಡ್ತಾರೆ. ಮಾವ, ಸಕ್ಕರೆ ಪೊಂಗಲ್ಗೆ ಗೋಡಂಬಿ ಹಾಕಿದ್ದೀನಿ, ತಿನ್ನು. ಇನ್ನು ಸ್ವಲ್ಪ ಹಾಕೊಂಡ್ಬರ್ಲಾ? ಪರವಾಗಿಲ್ಲ ಮಾವ, ಸಾಕಿಷ್ಟು.
ನೀವೆಷ್ಟೇ ಮಾತು ಮರೆಸ್ಬೋದು, ನಗ್ತಾ ಇರ್ಬೋದು, ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ತುಳಸಿ ಅಮ್ಮನ ಮಿಸ್ ಮಾಡ್ಕೋತಿರ್ತೀರ ಅಂತ ನನಗೆ ಗೊತ್ತು. ಮಾವ, ನನ್ನಿಂದ ಎಲ್ರಿಗೂ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂದಮೇಲೆ ನಾನು ಹೇಗಲ್ಲಿರ್ಲಿ? ತೊಂದರೆ ಆಗುವಂಥದ್ದು ನೀನ್ ಏನು ಮಾಡಿದ್ದೀಯಾ? ಯಾರಿಗಾದ್ರೂ ಕೇಳಿ ಬಯಸಿದ್ದೀಯಾ? ಮೋಸ ಮಾಡಿದ್ದೀಯಾ? ಹೋದಾಗ್ಲಿಂದ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ. ಗೊತ್ತೋ ಗೊತ್ತಿಲ್ದೇನೋ ಅದಕ್ಕೆಲ್ಲ ನಾನೇ ಕಾರಣ ಅನ್ನೋದು ಸತ್ಯ. ನೀನ್ ಹೋಗೋಕ್ ಮೊದಲು ಆ ಮನೆಯಲ್ಲಿ ಸಮಸ್ಯೆನೇ ಇರಲಿಲ್ವಾ? ಮೊದಲು ನಿನ್ನ ಈ ಪಾಪ ಪ್ರಜ್ಞೆನ ತೆಗೆದು ಬಿಸಾಕು. ಇದ್ದು ಜಯಿಸ್ಬೇಕು ಅಂತಾರೆ. ನೀನು ಅಲ್ಲಿ ಹೋಗಿ 4 ದಿವಸ ಕೂಡ ಆಗ್ಲಿಲ್ಲ, ಆಗ್ಲೇ ಸೋತ್ ಹಾಗೆ ಬಂದಿದ್ದೀಯಲ್ಲ ತುಳಸಿ. ಆ ಮನೆಯಲ್ಲಿ ನಿನಗೊಂದು ಸ್ಥಾನ ಇಲ್ಲ ಅಂತ ನಿನಗನ್ಸಿರಬಹುದು, ಆದರೆ ಅಲ್ಲೊಂದು ಸ್ಥಾನನ ಹುಡುಕೊಳ್ಳೋದು ನಿನ್ನ ಜವಾಬ್ದಾರಿ. ಪಾಪ ಆ ಮಾಧವ ಪ್ರತಿ ಹೆಜ್ಜೆಗೂ ನಿನ್ನ ಜೊತೆ ನಿಲ್ತಾನೆ. ನೀನು ಹೇಳದೆ ಬಂದಿದ್ದಕ್ಕೇನೆ ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದ ಅಂತ ಅನ್ಸುತ್ತೆ. ನಮಗೆ ನೋವಾಗಬಾರ್ದು ಅಂತ ಏನೂ ಹೇಳದೆ ಹೋದ ಪಾಪ. ಸಾಲದಕ್ಕೆ ನಿನ್ನ ಮನಸ್ಸು ಹತೋಟಿಗೆ ಬರೋವರೆಗೂ ಇಲ್ಲೇ ಇರಲಿ ಅಂತ ನಿನಗೆ ಒತ್ತಾಯ ಮಾಡದೆ ಹೋದ ಅಂತ ಅನ್ಸುತ್ತೆ. ನೀನಿಲ್ದೆ ಅವನು ಹೇಗಿರಬಹುದು ಅಂತ ಯೋಚನೆ ಮಾಡಿದ್ದೀಯ? ಆ ಮನೆಯಲ್ಲಿ ನೀನಿದ್ರೆ ತೊಂದರೆ ಅಂತ ಹೇಳಿದೆ. ಯಾಕೆ ಹೇಳು? ಆ ಮನೆಯವರು ನಿನ್ನನ್ನ ಒಪ್ಕೊಂಡಿಲ್ಲ ಅಂತ. ಆ ಮನೆಯವರು ಯಾತಕ್ಕೆ ನಿನ್ನನ್ನು ಒಪ್ಕೊಂಡಿಲ್ಲ ಹೇಳು? ಆ ಮನೆಯಲ್ಲಿ ನಿನ್ನ ಸ್ಥಾನನ ನೀನೇ ಒಪ್ಕೊಂಡಿಲ್ಲ. ಹಾಗಂದ್ಮೇಲೆ ಬೇರೆಯವ್ರು ಹೇಗೆ ಒಪ್ಕೋತಾರೆ ಹೇಳು? ಮೊದಲು ನೀನು ಆ ಮನೆ ಸೊಸೆ ಅನ್ನೋದನ್ನ ಒಪ್ಕೋ. ನೀನು ಮಾಧವನ ಹೆಂಡತಿ ಅಂತನ್ನೋ ವಾಸ್ತವನ ಒಪ್ಕೋ. ಆಮೇಲೆ ಎಲ್ರನ್ನೂ ಒಪ್ಸೋ ಶಕ್ತಿ, ಆತ್ಮವಿಶ್ವಾಸ ನಿನ್ನೊಳಗೆ ತಾನಾಗೆ ಬರುತ್ತೆ. ಅಲ್ಲಿ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ನನಗೆ ಹೇಳು. ನಂದೆ ನೀನು ಅವಳನ್ನ ಸಾಕೋದು ಹೊರೆ ಅಂತಲ್ಲ ಅಲ್ಲಿಗೆ ಕಳಿಸಿದ್ದು, ಅಲ್ಲಿ ಇನ್ನೂ ಚೆನ್ನಾಗಿ ಬಾಳ್ಲಿ ಅಂತ. ಅಷ್ಟಕ್ಕೂ ನಿನಗೇನು ಹೊರೆ ಅಲ್ಲ ಅಂತ ಏನೇನೋ ಮಾತಾಡೋದ್ಯಲ್ಲ. ಇನ್ನೊಂದು ಮಾತು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ದೊಡ್ಡ ಜವಾಬ್ದಾರಿ ಇರೋ ಅಣ್ಣನ ಥರ ತಂಗಿನ ಕರ್ಕೊಂಡು ಬಂದಿಯಲ್ಲ, ಆಗಲೇ ನಿನ್ನನ್ನು ಕೇಳಬೇಕು ಅಂತಿದ್ದೆ. ಯಾವ ಧೈರ್ಯದ ಮೇಲೆ ಕರ್ಕೊಂಡು ಬಂದಿದ್ದೀಯಾ? ನಿನಗೆ ಕೆಲಸ ಇಲ್ಲ, ಖರ್ಚು ಮಾಡೋದಕ್ಕೆ ಹಣ ಇಲ್ಲ, ಹೇಗೆ ನಿಭಾಯಿಸ್ತೀಯ ಅಂತ. ಜವಾಬ್ದಾರಿ ತಗೋತೀನಿ ಅಂತ ದೊಡ್ಡದಾಗಿ ಮಾತಾಡೋದಲ್ಲ, ಆ ಸಾಮರ್ಥ್ಯ ಇದೆಯಾ ಅಂತ ಮೊದಲು ಯೋಚನೆ ಮಾಡಬೇಕು. ಹೇಳು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀವು ನನಗೆ ಕೆಲಸ ಇಲ್ಲ ಅಂತ ಅನ್ಸೋದೇನು ಬೇಡ, ನಾನೇ ನಿಮ್ಮ ಹತ್ರ ಕೈ ಚಾಚಿನ ದುಡ್ಡು ಬೇಕು ಅಂತ. ನೀನು ನನ್ನ ಹತ್ರ ಕೈ ಚಾಚಲಿಲ್ಲಪ್ಪ, ಆದರೆ ನೀನು ಖರ್ಚು ಮಾಡ್ತಾ ಇರೋ ದುಡ್ಡು ಎಲ್ಲಿಂದ ಬಂತು ನಿನಗೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ತಾಯಿ ಬಗ್ಗೆ ಅಷ್ಟೆಲ್ಲ ಮಾತಾಡಿ ಅವಳ ಮನಸ್ಸನ್ನ ನೋಯಿಸೋದು ನೀನು. ಅವಳ ಮೊದಲನೇ ಸಂಬಳನೇ ನಿನ್ನ ಅಕೌಂಟ್ಗೆ ಹಾಕೊಂಡು ಖರ್ಚು ಮಾಡ್ತಾ ಇದ್ದೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇದು ನಿಮ್ಮ ಪರಿಶ್ರಮದ ಫಲ ಅಂತಂದ ಆ ಮಾಧವ ಎಲ್ಲಿ? ನಿನ್ನನ್ನೇ ಕೇಳಿದೆ, ನೀನು ಬೆವರು ಸುರಿಸಿ ದುಡ್ದ ಹಣನ ಬಳಸ್ಕೊಳ್ಳೋ ಇವನೆಲ್ಲಿ? ತಾತ ಅವ್ರಿಗೆ ಹೋಲಿಸ್ಬೇಡಿ ನೀವು. ಖಂಡಿತ ಆ ತಪ್ಪನ್ನ ಮಾಡೋದು. ನಿನ್ನನ್ನು ಯಾಕೆ ಆ ಮಹಾನುಭಾವನಿಗೆ ಹೋಲಿಸ್ಲಿ? ತುಳಸಿ, ನಿನಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ, ನಿಮ್ಮ ಮದುವೆಗೆ ಮೊದಲು ಒಂದು ದಿವಸ ಮನೆಯಲ್ಲಿ ಸಾಕಷ್ಟು ಗಲಾಟೆ ನಡೀತಾ ಇತ್ತು. ಈ ವಿಷಯನೂ ಎತ್ತೋದು ಬೇಡ ಅಂತ ನಾ ಸುಮ್ಮನೆ ಇದ್ದೆ. ಅವಳ ಸಂಸಾರನ ಸರಿ ಮಾಡ್ತೀನಿ ಅಂತ ಹೇಳೋದು ಬಿಟ್ಟು ನೀನು ಇಲ್ಲೇ ಇರೋ ಸಾಕ್ತೀನಿ ಅಂತಿದ್ದೀಯಲ್ಲ, ಏನೋ ತಂದ್ಕೊಂಡಿದ್ದೀಯ ಅವಳನ್ನ? ಮೊದಲು ನಿನ್ನನ್ನು ನೀನು ನೋಡ್ಕೋ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಹುದು. ತಾತ ಮಾತಾಡಬೇಡ. ತುಳಸಿ, ಈಗ ಗೊತ್ತಾಯ್ತಲ್ಲ ನಿನ್ನ ಮಗ ಎಂಥವನು ಅಂತ. ನಿನ್ನನ್ನ ಈ ಮನೆಯಲ್ಲೇ ಇರು ಅಂತ ಹೇಳ್ತಿರೋದು ನಿನ್ನ ಮೇಲಿನ ಪ್ರೀತಿಗಲ್ಲ. ನೀನು ಅಲ್ಲಿ ಹೋದರೆ ಇವನಿಗೆ ಅವಮಾನ ಆಗುತ್ತೆ ಅಂತ. ಕಷ್ಟನೋ ಸುಖ, ಆದರೆ ನಿನ್ನನ್ನು ಗೌರವದಿಂದ ನೋಡ್ಕೊಳ್ಳೋ ಮಾಧವನ್ ಜೊತೆಯಲ್ಲಿ ನೀನಿರ್ಬೇಕು. ನಿನ್ನನ್ನು ಕಳಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಸವಾಲನ್ನ ನೀನು ಎದುರಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗು. ಹಲೋ ಅವಿನಾಶ್ ಸರ್. ಹಲೋ. ಅರೆ ಅಣ್ಣ, ಬಡವ್ರ ಮನೆಗೆ ಬ್ಯಾಂಕ್ಗೆ ಬಂದಂಗಾಯ್ತು. ಅರೆ ಕೂತ್ಕೋಪ್ಪ, ಕೂತ್ಕೋ. ಅದ್ಯಾಕೆ ಹಾಗೆ ನೋಡ್ತಾ ನಿಂತಿದ್ದೀರಿ? ಅವಿ ಇವತ್ತು ಊಟಕ್ಕೆ ಇಲ್ಲೇ ಇರ್ತಾನೆ. ಫಸ್ಟ್ ಕ್ಲಾಸ್ ಅಡುಗೆ ಮಾಡಿ. ವಾಟ್? ನೋ ನೋ ನೋ, ನಾನು ಈಗಲೇ ಹೊರಡಬೇಕು, ಪ್ಲೀಸ್. ಅಯ್ಯೋ, ಹಾಗಂದ್ರೆ ಹೆಂಗಣ್ಣ? ನೀನಿವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಗೊತ್ತಾ? ಸದ್ಯ ಇವಳು ಅಡುಗೆನ ಊಟ ಮಾಡೋ ಅಷ್ಟು ಅದೃಷ್ಟ ಅಲ್ಲ, ದುರಾದೃಷ್ಟ ನಮಗೆ ಯಾರಿಗೂ ಇನ್ನೂ ಬಂದಿಲ್ಲ.
ತಾತಂಗೆ ತಮಾಷೆ ಜಾಸ್ತಿ. ಸುಸ್ತಾಗಿದ್ಯಾ ಅನ್ಸುತ್ತೆ, ಅಷ್ಟು ದೊಡ್ಡ ಆಫೀಸ್ ಸಂಭಾಳಿಸ್ಬೇಕಲ್ಲ. ನೀರ್ ತಂದ್ಕೊಡ್ಲಾ? ಅಯ್ಯೋ, ನನ್ ಬುದ್ಧಿಗಿಷ್ಟು. ಜ್ಯೂಸ್ ಮಾಡ್ಕೊಡ್ಲಾ? ನೋ, ನನ್ಗೇನು ಬೇಡ. ಅಲ್ಲ, ಸ್ವಲ್ಪ. ಓಡ್ ಹೋಗಿ ಬಂದು ಮಾಡವಳೆ. ತುಂಬಾ ಮಾತಾಡಿ ಆಯಾಸ ಮಾಡ್ಕೋಬೇಡ, ಸ್ವಲ್ಪ ತೆಪ್ಪು ಕೂತ್ಕೋ. ಅವಿ, ಸಂಕೋಚ ಮಾಡ್ಕೋಬೇಡ. ಹಿಂದಿನ ಸಲ ನೀನು ಬಂದಾಗ ನಾ ಮನೆಯಲ್ಲಿ ಒಬ್ಬನೇ ಇದ್ದೆ. ಅತಿಥಿಯಾಗಿ ನೀನ್ ಬಂದಿದ್ರು ಕೂಡ ನನಗೆ ಆತಿಥ್ಯ ಮಾಡಬೇಕಾಯ್ತು. ಇವತ್ತು ನೀವು ಊಟ ಮಾಡ್ಕೊಂಡೆ ಹೋಗು. ಕ್ಷಮಿಸಿ, ಇವತ್ತು ನನ್ನ ಮನೆಗೆ ಹೋಗ್ಲೇಬೇಕು. ಅಯ್ಯೋ ಬೇಡ ಅಂದವ್ರು ಯಾರು? ಹೋಗಿವಂತೆ, ನಿಮ್ಮ ಮನೆ ಅಲ್ಲೇ ಇರುತ್ತೆ. ಇನ್ನು ಅಡುಗೆ ಮಾಡಿ ಊಟ ಮಾಡೋದಂದ್ರೆ ಲೇಟ್ ಆಗತ್ತೆ. ಅಯ್ಯೋ ಚಿಂತೆ ಮಾಡಬೇಡ ನೀನು. ಅಷ್ಟು ಹೊತ್ತು ಟೈಮ್ ಪಾಸ್ ಮಾಡೋದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ದಾರಿಗಳಿವೆ. ಕೂತ್ಕೋ, ನೀ ಕೂತ್ಕೋ. ಅಯ್ಯೋ, ನಾನೇನ್ ಮುಚ್ಚಲಿ ಮಾಮ್. ಇನ್ಫ್ಯಾಕ್ಟ್ ಮುಚ್ಚಿಡೋ ಅಂತದ್ ಏನೂ ಆಗಿಲ್ಲ. ಐ ಆಮ್ ಫೈನ್. ನೀನು ಫೈನ್ ಅಂತ ಆದ್ರೆ ನನ್ ಮುಖ ನೋಡಿ ಯಾಕೆ ಮಾತಾಡ್ತಿಲ್ಲ? ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹಾಗೇನಿಲ್ಲ ಮಾಮ್. ನಿಧಿ, ಮಾಮ್ ಪ್ಲೀಸ್ ಇರಿಟೇಟ್ ಮಾಡ್ಬೇಡ. ಏನಂದೆ ನೀನು? ನಾನ್ ಇರಿಟೇಟ್ ಮಾಡ್ತಿದ್ದೀನಾ? ಫಸ್ಟ್ ಆಫ್ ಆಲ್, ನಾನು ಇರಿಟೇಟ್ ಮಾಡಿದ್ರು ಅದನ್ನ ಹೇಳುವಷ್ಟು ಸಲಿಗೆ ನಾನು ನಿನಗೆ ಕೊಟ್ಟಿಲ್ಲ. ಜೊತೆಗೆ ನನ್ನನ್ನೇ ಅವಾಯ್ಡ್ ಮಾಡುವಷ್ಟು ದೊಡ್ಡವಳು ನೀನಾಗಿಲ್ಲ, ಗೊತ್ತಾಯ್ತಾ? ಏನ್ ಮಾಮ್? ನಿಧಿ, ನಾಳೆ ಪೂರ್ಣಿ ಬರ್ತಡೇ. ಇವತ್ ನೈಟೇ ಎಲ್ಲ ಸೆಲಿಬ್ರೇಷನ್ ಇರುತ್ತೆ. ಸೊ ಡೆಕೋರೇಷನ್ಗೆ ಸೆಲಿಬ್ರೇಷನ್ಗೆ ಜಾಯಿನ್ ಆಗ್ಬೇಕು. ನಾನಾ? ಮಾಮ್, 12 ಗಂಟೆವರೆಗೂ ಎದ್ದಿರಕ್ಕೆ ನನಗಾಗಲ್ಲ. ಐ ನೋ. ಪೂರ್ಣಿ ಕಂಡ್ರೆ ನಿನ್ಗಷ್ಟಕ್ಕಷ್ಟೇ ಅಂತ ನನಗೆ ಗೊತ್ತು. ಆದ್ರೆ ನೀನು ಬರಲೇಬೇಕು, ಅವಿಗೋಸ್ಕರನಾದ್ರು. ಮಾಮ್, ಇಟ್ಸ್ ಮೈ ಆರ್ಡರ್, ದಟ್ಸ್ ಇಟ್. ಮಾಮ್, ಅಕಸ್ಮಾತ್ ಆ ತುಳಸಿ ಮನೆಗೆ ವಾಪಸ್ ಬಂದ್ರೆ? ಏನಂದೆ? ಜಸ್ಟ್ ಹೀಗೆ ಯೋಚನೆ ಬಂತು. ಯೋಚನೆಯಲ್ಲೂ ಬರಬಾರ್ದು. Got it? ಹದ ಅಂದ್ರೆ ಹದ. ಅಯ್ಯವ್ರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಾವ ಮಾಡಿದ್ದಾರೆ ಅಂದ್ರೆ ಕೇಳ್ಬೇಕಾ ಪಾಪಮ್ಮ? ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಮಾವ ಕೊಡಿ, ನಾನು ಸ್ವಲ್ಪ ಮಾಡ್ತೀನಿ. ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ನೀವೇ ಎಲ್ಲ ಮಾಡ್ತಿದ್ದೀರಲ್ಲ. ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಯಾಕೆ ಹೇಳು? ಯಾಕೆ? ಅವಿಗೂ ಇದು ಇಷ್ಟ ತಾನೇ. ನೀನಿದನ್ನು ನೋಡ್ಕೊಂಡ್ರೆ ಮುಂದಿನ ಸಲ ನೀನೇ ಮಾಡಲಿ ಅಂತ. ಅಯ್ಯೋ, ನನಗೆ ನಿಮ್ಮಷ್ಟೆಲ್ಲ ಚೆನ್ನಾಗಿ ಮಾಡಕ್ ಬರಲ್ಲ ಮಾವ. ಇವತ್ತು ಅವ್ರೇನಾದ್ರೂ ಮನೆಗೆ ಬೇಗ ಬಂದ್ರೆ ಪಾಪಮ್ಮ ಒಬ್ರೇ ಮಾಡಿದ್ದು ಅಂತ ಇದನ್ನ ಅವ್ರಿಗೆ ತಿನ್ಸ್ಬೋದಿತ್ತು ಅಲ್ವಾ? ಮಾವ, ನಿಮ್ಮೊಬ್ರಿಗೆ ಸುಸ್ತಾಗುತ್ತೆ, ಕೊಡಿ. ಇಲ್ಲ ರತ್ನ ಯಾರನ್ನಾದ್ರೂ ಕರೀಲಾ? ಯಾರು ಕಾಣಿಸ್ತಾನೆ ಇಲ್ವಲ್ಲ. ಈ ರಾಮಣ್ಣ ಎಲ್ಲಿ? ನೋಡ್ಕೊಂಡ್ ಬರ್ತೀನಿ ರೀ. ಪುಣಿ ಬೇಡ, ಅವರೆಲ್ಲ ಗಾರ್ಡನ್ಲಿರ್ಬೇಕು. ಇನ್ನೇನು ಆಗ್ಬಿಡುತ್ತೆ. ಅಲ್ಲ ಮಾವ, ಇಷ್ಟದಲ್ಲಿ ಗಾರ್ಡನ್ ಅಲ್ಲಿ ಏನ್ ಮಾಡ್ತಿರ್ತಾರೆ? ಊಟಕ್ಕೆಲ್ಲ ರೆಡಿ ಮಾಡ್ಬೇಕಲ್ವಾ? ನೋಡ್ಕೊಂಡ್ ಬರ್ತೀನಿ. ಅದು ಪೂರ್ಣಿ.
ಪೂರ್ಣಿ ನಿನ್ನ ಯಜಮಾನ್ರಿಗೆ ಒಗ್ಗರಣೆ ಶಾವಿಗೆನೇ ಇಷ್ಟ ಅಲ್ವಾ? ಹಾ ಹೌದು ಪೂರ್ಣಿ, ಇದು ಬೇರೆ ತರ ಒಗ್ಗರಣೆ. ಹೇಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಯಾವ ಕಾರಣಕ್ಕೂ ಪೂರ್ಣಿಗೆ ಹಾಲ್ಗೆ ಹೋಗಕ್ ಬಿಡಬಾರ್ದು. ಡೆಕೋರೇಷನ್ ನೋಡ್ಬಿಟ್ರೆ ಸರ್ಪ್ರೈಸ್ ಇರಲ್ಲ. ನನ್ನ ಮಗಳ ಕಣ್ಣಲ್ಲಿ ಆ ಆಶ್ಚರ್ಯ ಖುಷಿ ನೋಡ್ಬೇಕು ಅಂತ ನನಗಾಸೆ. ಪಾಪಮ್ಮ, ನೀವು ಒಗ್ಗರಣೆಗೆ ರೆಡಿ ಮಾಡ್ತೀರಾ? ಪೂರ್ಣಿ, ನೀನು ಪಾಪಮ್ಮಂಗೆ ಹೆಲ್ಪ್ ಮಾಡಿ. ಸರಿ ಮಾವ. ಗಾಳಿಗಿಂತ ಸೌಂಡೇ ಜಾಸ್ತಿ. ಶೇಷು, ಫ್ಯಾನ್ನಲ್ಲಿ ಗಾಳಿಗಿಂತ ಸೌಂಡೇ ಜಾಸ್ತಿ ಆದರೂ ಸಹಿಸ್ಕೋಬೋದಪ್ಪ. ಆದರೆ ಕೆಲವರಲ್ಲಿ ಮಾತಿಗಿಂತ ಡ್ರಾಮಾನೇ ಜಾಸ್ತಿ ಆದರೆ ಸಹಿಸ್ಕೊಳ್ಳೋದು ಕಷ್ಟ. ಫೋನ್ ಬ್ಯಾಟ್ರಿ ಲೋ ಆಗಿದೆ, ಸ್ವಲ್ಪ ಚಾರ್ಜ್ ಮಾಡ್ಬೋದಾ ಪ್ಲೀಸ್? ಅಯ್ಯೋ, ಅದಕ್ಕೇನಂತೆ ಕೊಡೋಣ, ನಾನು ರೂಮಲ್ಲಿ ಚಾರ್ಜ್ ಹಾಕ್ತೀನಿ. ಒಳ್ಳೆಯದಾಯ್ತು. ಇಲ್ಲಿ ಗಾಳಿ ಹಾಕೋ ಬದಲು ಅಲ್ಲಿ ಚಾರ್ಜ್ಗೆ ಹಾಕೊಳ್ಳಿ. ಚೀಟಿಂಗ್. ಎಸ್ ಎಸ್ ಎಸ್, ರಾಣಿನ ಉಳಿಸ್ದೆ. ಹೆಂಗೆ ನನ್ನ ಹತ್ರನೇ ಮೋಸ ಮಾಡಕ್ ಬರ್ತೀರ ತಾತ? ಇದ್ಕಿದ್ದ ಹಾಗೆ ಇವ್ರ್ಯಾಕೆ ನಮ್ಮನೆಗೆ ಬಂದಿದ್ದಾರೆ? ನನ್ನ ಕೆಲಸ ಹೋಗಿದ್ದು ಗೊತ್ತಿದ್ರು ಒಂದು ಮಾತು ಹೇಗಿದೆಯಾ ಅಂತ ವಿಚಾರಿಸಲಿಲ್ಲ. ಬಟ್ ಈಗ ಯಾಕೆ ಬಂದಿದ್ದಾರೆ? ಅರೆ, ಇವನಲ್ಲಿ ಹೋದ ಶೇಷು. ಏ ಶೇಷು, ಬಾರ ಊಟಕ್ಕೆ. ಮಹಾ ಸಂಕೋಚ ಸ್ವಭಾವ ಇವಂದು. ಊಟದ ಟೈಮ್ ಆಯಿತು ಅಂದರೆ ಸಾಕು, ಒಂದಲ್ಲ ಒಂದು ನೆಪ ಹೇಳಿ ಮನೆಗೆ ಓಡೋಗ್ತಾ ಇರ್ತಾನೆ. ಮುಂದೆ ಸಂಕೋಚ. ಲೇ ಶೇಷು, ನಿನಗೂ ಸೇರಿಸಿ ಅಡುಗೆ ಮಾಡಿದ್ದಾರೆ ಕಣೋ. ನೀನೇನಾದರೂ ಬಂದು ಊಟ ಮಾಡಲಿಲ್ಲ ಅಂತಂದರೆ ನಿನ್ನ ಪಾಲಿಂದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ನಿಮ್ಮ ಮನೆಗೆ ಪಾರ್ಸಲ್ ಮಾಡಿಬಿಡ್ತಾಳೆ. ಅಣ್ಣ ಬನ್ನಿನ. ಪ್ರತಾಪಿ, ಚೆಸ್ಸಲ್ಲಿ ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀಯ. ಚೆಸ್ ಬದಲು ಕ್ಯಾರಮ್ ಮಾಡ್ತಿದ್ರೆ ಗೆಲ್ತಿದ್ದೆ. ಅಯ್ಯೋ ಹೌದಾ? ಅಲ್ಲ ಕಣೋ, ಮೊದಲೇ ಹೇಳೋದಲ್ವಾ. ನಮ್ಮಲ್ಲೂ ಕ್ಯಾರಮ್ ಬೋರ್ಡ್ ಇದೆ, ಅದು ಸ್ವಲ್ಪ ಹಾಳಾಗಿ ಹೋಗಿದೆ. ಸ್ಟ್ರೈಕರಲ್ಲಿ ಹೊಡೆದ್ರೆ ಸ್ಟ್ರೈಕರ್ ಮುಂದಕ್ಕೆ ಹೋಗಲ್ಲ. ಈಗ ನೀನು ಇಷ್ಟೊತ್ತು ನನ್ನ ಜೊತೆನಲ್ಲಿ ಚೆಸ್ಸಲ್ಲಿ ಆಡಿದೆಯಲ್ಲ, ಆ ಚೆಸ್ ಬೋರ್ಡ್ ಕೊಟ್ಟಿದ್ದು ನಿಮ್ಮ ಅಪ್ಪನೇ. ಒಂದು ಕೆಲಸ ಮಾಡು, ನೀನು ನನಗೊಂದು ಕ್ಯಾರಮ್ ಬೋರ್ಡ್ ಪ್ರೆಸೆಂಟ್ ಮಾಡು, ಆಡೋಣ.
ಒಳ್ಳೆ ರತನ. ಏನು ಬೇಕಾಗಿಲ್ಲ. ಅದೇನ್ ಬೇಕು ನನ್ನನ್ನು ಕೇಳಿದ್ರೆ ನಾನೇ ತಂದ್ಕೊಡಲ್ವಾ? ಪೂರ್ಣಿ, ನೀನು ಕಿಚನಿಂದ ಯಾವಾಗ ಈ ಕಡೆ ಬಂದೆ? ಯಾಕೊಂಥರ ಇದೆಯಾ? ಇವ್ರು ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ ಮಾವ. ರೂಮಿಗೆ ಏನಾದರೂ ಬಂದಿದ್ದಾರ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಅವನು ರೂಮಿಗೆ ಬಂದರೆ ಇಲ್ಲಿಗೆ. ಪೂರ್ಣಿ, ಅವ್ನ ರೂಮಿಗೆ ಬಂದರೆ ನಿನಗೆ ಗೊತ್ತಾಗುತ್ತೆ ಅಲ್ವಾ? ಅಲ್ಲ, ಆದರೂ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಅದು ಬ್ರೋ ಕಾಲ್ ಮಾಡಿದ್ದ, ಮೀಟಿಂಗಲ್ಲಿದ್ದಾನಂತೆ, ಸ್ವಲ್ಪ ಲೇಟ್ ಆಗುತ್ತಂತೆ ಬರೋಕ್ಕೆ. ಅಲ್ಲ, ಊಟ ಲೇಟ್ ಆಗುತ್ತೆ, ನೀವೆಲ್ಲ ಊಟ ಮುಗಿಸಿ ಅಂತ ಹೇಳಿದ್ದಾನೆ. ಹೌದಾ? ಮತ್ತೆ ನಾನು ಕಾಲ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಊಟ ಮುಗಿಸಿ ಅಂತ ಹೇಳಿದಾನಂದ್ಮೇಲೆ ಹಿ ಮಸ್ಟ್ ಬಿ ಬ್ಯುಸಿ ಪೂರ್ಣಿ. ಏನೋ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇರ್ಬೋದು. ನಾವು ಊಟ ಮಾಡ್ಕೊಳ್ಳೋಣ ಅಲ್ವಾ ಬಾವಾ? ಹಾಂ ಹೌದು. ಬಾ ಬಾ ಪುಣೆ. ಗಾಡ್, ಇನ್ನೂ ಆ ವಿಷಯನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಲ್ಲ, ಅಮ್ಮದ ದುಡ್ಡನ್ನ ಅಕೌಂಟಿಗೆ ಹಾಕೊಂಡೆ, ಅದ್ರಲ್ಲಿ ಏನಿದೆ ತಪ್ಪು? ಸ್ಟಿಲ್ ನಿಂಗೆ ಬೇಜಾರಾಗಿದೆ ಅಂದರೆ ಐ ಆಮ್ ಸಾರಿ. ಆ ವಿಷಯ ಅಲ್ಲಿಗೆ ಬಿಟ್ಬಿಡು. ಎಷ್ಟು ಆರಾಮಾಗಿ ಹೇಳ್ತೀಯ ನೋಡು, ಬಿಟ್ಬಿಡು ಅಂತ. ನೋಡು, ನಾನು ಕೆಲಸ ಹುಡುಕ್ತಾ ಇದ್ದೀನಿ. ಕೆಲಸ ಸಿಕ್ತಿದ್ದ ಹಾಗೆ ಅಮ್ಮನ ದುಡ್ಡನ್ನ ವಾಪಸ್ ಕೊಡ್ತೀನಿ, ಸರಿನಾ? ಈಗಲಾದರೂ ಹೇಳು, ಅವ್ರು ಯಾಕೆ ಬಂದಿದ್ದಾರೆ? ಅಲ್ಲ ಸಿರಿ, ಅವತ್ತು ನನ್ನ ಕೆಲಸ ಹೋದಾಗ್ಲೂ ಹೇಗಿದೆಯಾ ಅಂತಲೂ ವಿಚಾರಿಸಲಿಲ್ಲ. ಅವತ್ತು ಅಭಿ ಹತ್ರ ಮಾತಾಡಿದಾಗ್ಲೂ ನನ್ನನ್ನೇ ಬೈದು ಕಳಿಸಿದ್ರು. ಈಗ ನೋಡಿದ್ರೆ ನಮ್ಮ ಮನೆಗೆ ಬಂದು ಎಲ್ಲರೂ ಇಂಪ್ರೆಸ್ ಮಾಡೋ ಥರ ಆಡ್ತಾ ಇದ್ದಾರೆ. ನಮ್ಮ ತಾತನ ತಾತ ಅಂತ ಕರ್ಕೊಂಡು, ಛೇ, ಏನೋರ್ ಇಂಟೆನ್ಷನು? ಯಾಕಿದ್ರೆ ಬಿಹೇವ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಓವರ್ ಥಿಂಕ್ ಮಾಡಬೇಡ, ನಡಿ ಕೆಳಗೆ ಹೋಗೋಣ. ಯಾಕೆ? ಅದೇನೋ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ಅಂತ ಕೇಳಿದ್ಯಲ್ಲ, ಅದೇನು ಅಂತ ತಿಳ್ಕೊಳ್ಳೋಕೆ. ಮುಂದೆ ಕೂರೋದು ಸ್ವಂತದವ್ರು ಮಾತ್ರ. ಮೊದಲೇ ಹೇಳೋದಲ್ವಾ, ಅವತ್ ನೀನ್ ಬಂದಿದ್ದಾಗ ನಾನು ಮುಂದೆನೆ ಕೂತಿದ್ನಲ್ಲ. ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ? ಮಾವ, ನೀನು ಮನೆಯಿಂದ ಆಚೆಗೆ ಬಂದಾಗ ಸುಮ್ಮನೆ ಇದ್ದವನು ಈಗ ಅವನಾಗೇ ಬಂದು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ಎಲ್ಲ ಒಳ್ಳೇದೇ ಆಗಬಹುದು, ನೋಡೋಣ. ನೀನು ಚಿಂತೆ ಮಾಡಬೇಡ. ನಾನು ನನ್ನ ಹೆಂಡತಿನ ಯಾವತ್ತಾದ್ರೂ ಉದಾಸೀನ ಮಾಡ್ತೀನ? ಬೇಕಿದ್ರೆ ನನಗೆ ನಾನೇ ಉದಾಸೀನ ಮಾಡ್ಕೋತೀನಿ. ಆದರೆ ಈ ಮುದ್ದು ಹೆಂಡತಿನ ನೋವೇ. ಮತ್ತೆ ಯಾಕೆ ಇಷ್ಟೊತ್ತು ಕಾಯಿಸಿದ್ದು? ಕಾಯ್ತಿದ್ರೆ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತಂತೆ. ಓಹೋ, ಪ್ರೀತಿ ಜಾಸ್ತಿ ಆಗೋದು
ಕಾದವ್ರಗ ಅಥವಾ ಕಾಯಿಸ್ದವ್ರಗ? ಇಬ್ರಿಗೂ. ಲೇಟಾಗಿ ಬಂದವ್ರದೆಲ್ಲ ಇಂಥ ಸಬೂಬ್ ಇದ್ದೇ ಇರುತ್ತೆ. ಕೆಲವರಿಗೆ ಹೆಂಡತಿಗಿಂತ ಆಫೀಸ್ ಕೆಲಸನೇ ಹೆಚ್ಚಾಗಿರುತ್ತೆ. ನಿಜ ಹೇಳ, ಒಂದೊಂದ್ಸಲ ಆಫೀಸ್ ಕೆಲಸ ನನ್ನ ಸೌತಿನ ಅನ್ಸುತ್ತೆ. ಅಯ್ಯೋ, ನಿನ್ಗಿಷ್ಟ ಇಲ್ಲ ಅಂದ್ರೆ ಹೇಳೋ, ಆಫೀಸ್ ಅನ್ನೋ ಸವತ್ತಿನ ಬಿಟ್ಟು ಅಮ್ಮ ಅವ್ರ ಗಂಡಾಗಿ ಇಲ್ಲೇ ಸೆಟ್ಲಾಗಿ ಹೋಗ್ತೀನಿ. ನಿಜವಾಗ್ಲು? ಹೇಳಿ ನೋಡು, ಇಡೀ ದಿನ ನಾನು ನಿನ್ನ ಮುಂದೆ ಇದ್ರೆ ನೀನು ನನ್ನ ಕಾಟ ತಡೆಯೋಕ್ಕಾಗದೆ ಯಾವಾಗ ಆಫೀಸ್ಗೆ ಹೋಗ್ತೀರಾ ಅಂತ ನೀನೇ ಕೇಳ್ತೀಯ? ಏನಿಲ್ಲ, ಇಡೀ ದಿನ ಅಲ್ಲ, 7 ಜನ್ಮ ನೀವು ನನ್ನ ಜೊತೆ ಇದ್ರೂ ನನಗೆ ಖುಷಿನೇ. ನನಗೂ ಅಷ್ಟೆ. ಐ ಲವ್ ಯು. ಅಮ್ಮ, ಕೊನೆಗೂ ಬಂದ್ರಾ? ಈಗ ಈ ಮನೆ ಕಳೆ ಬಂತು. ಬನ್ನಿ. ಸಾರಿ ಅಭಿ, ನಿನಗೆ ಬೇಜಾರಾಯಿತು ಅಂತ ನನಗೆ ಗೊತ್ತು. ನಾನು ನಿನ್ನ ಹತ್ರ ಮಾತಾಡ್ತೀನಿ, ನಿನ್ಗೆ ಅರ್ಥ ಮಾಡಿಸ್ತೀನಿ. ನನ್ನ ಬರ್ತ್ಡೇ ನಂಗೆ ಬೇಜಾರಾಗಬಾರ್ದು ಅಂತ ನೀವು ಖುಷಿಯಾಗಿದ್ರಿ ಅಂತ ನಂಗೆ ಗೊತ್ತು ಮಾವ. ಆದರೆ ತುಳಸಿ ಅಮ್ಮ ಇಲ್ಲಿಗೆ ಬಂದಿದ್ದ ಈ ಕ್ಷಣ ನಿಮ್ಮ ಕಣ್ಣಲ್ಲಿ ನಿಜವಾದ ಖುಷಿ ಕಾಣಿಸ್ತು. ನಂಗಿದೇ ಬೇಕಾಗಿದ್ದಿದ್ದು ಮಾವ. ಇದೇ ನಂಗೆ ದೊಡ್ಡ ಗಿಫ್ಟ್. ಐ ಆಮ್ ರಿಯಲಿ ಸಾರಿ ಚಿಕ್ಕಮ್ಮ. ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದರೂ ಕರ್ಕೊಂಡು ಬಂದೆ. ಕ್ಷಮಿಸಿ ಚಿಕ್ಕಮ್ಮ, ಅವರಿಂದಾನೇ ಮನೆ ನೆಮ್ಮದಿ ಹಾಳಾಗಿದ್ದು. ಅಭಿ ಮದುವೆ ನಿಂತಿದ್ದು, ಅಭಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು, ಮತ್ತೆ ದೀಪಿಕಾ ಅಭಿ ದೂರ ಆಗಿದ್ದು. ನನಗಿದೆಲ್ಲ ನೆನಪಿದೆ ಚಿಕ್ಕಮ್ಮ. ಹಾಗೇನೆ ಇದಕ್ಕೆಲ್ಲ ಇವರೊಬ್ಬರೇ ಕಾರಣ ಅಲ್ಲ ಅಂತಾನೂ ನನಗೆ ಗೊತ್ತಿದೆ. ನಮಗೆ ಹೇಳ್ದೆ ಈ ವಯಸ್ಸಲ್ಲಿ ಮದುವೆ ಆಗಿ ಬಂದ್ರಲ್ಲ, ಆ ಮನುಷ್ಯಂದು ಸಾಕಷ್ಟು ಪಾಲಿದೆ ಇದರಲ್ಲಿ. ನಮ್ಮ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯವರು ಇದರಿಂದ ನೀವು ಅವತ್ತ ನಿರ್ಧಾರ ತಗೊಂಡ್ರಿ. ಜಗತ್ತಿನ ಎದುರು ನೀವು ಕೆಟ್ಟೋರಾಗ್ತೀರಾ ಅಂದ್ರು ನೀವು ಕೇರ್ ಮಾಡದೆ ನಮಗೋಸ್ಕರ ಹಾಗೆ ಮಾಡಿದ್ರಿ.
ನಿಮ್ಮ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ಅದು ಸರಿನೇ. ಹಾಗೇನೆ ಪೂರ್ಣಿ ಹೇಳಿದ್ದು ಇನ್ನೊಂದು ರೀತಿಯಲ್ಲೇ ಸರಿ ಅನಿಸ್ತು. ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ದೆ ಹಾಗೆ ಮನೆಯಿಂದ ಆಚೆ ಕಳಿಸಿದ್ರೆ ನಾವು ಗಿಲ್ಟಲ್ಲೇ ಇರಬೇಕಾಗತ್ತೆ ಅನಿಸ್ತು. ಈಗ ಅವ್ರ ಮನೆಗೆ ಬಂದಿರೋದು ನಮ್ಗೆಲ್ರಿಗೂ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅವ್ರು ಈ ಮನೆಯಿಂದ ಹೋಗಿದ ರೀತಿನೂ ಸರಿ ಇರಲಿಲ್ಲ. ಮುಂದೊಂದು ದಿನ ಅವ್ರು ತಾವಾಗೆ ಈ ಮನೆಯಿಂದ ದೂರ ಆಗ್ಬೋದಲ್ವಾ? ಸೊ ಈಗ ನೀವ್ಯಾಕೆ ಎಲ್ರ ಮುಂದೆ ಕೆಟ್ಟವ್ರಾಗ್ತೀರ ಚಿಕ್ಕಮ್ಮ? ತಪ್ಪು ನಮ್ಮ ಕಡೆಯಿಂದ ಆಗಿತ್ತು, ಸೊ ನಾನಾಗಿ ಅದನ್ನು ಸರಿ ಮಾಡಿದೆ ಅಷ್ಟೇ ಚಿಕ್ಕಮ್ಮ. ಇಷ್ಟು ದಿನದಲ್ಲಿ ನೀವು ನನಗೆ ಕೊಟ್ಟಿರೋ ಬೆಸ್ಟ್ ಬರ್ಡೇ ಗಿಫ್ಟ್ ಇದು. ಥ್ಯಾಂಕ್ ಯು ಸೋ ಮಚ್. ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ದೆ ಹಾಗೆ ಮನೆಯಿಂದ ಆಚೆ ಕಳಿಸಿದ್ರೆ ನಾವು ಗಿಲ್ಟಲ್ಲೇ ಇರಬೇಕಾಗತ್ತೆ ಅನಿಸ್ತು. ನೋ ಶಾರ್ವರಿ, ನೋ. ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಅವಿ ಅವ್ರ ಅಪ್ಪನ ತರಾನೇ ಅಂತ ಇನ್ನೊಂದ್ಸತಿ ಪ್ರೂವ್ ಮಾಡಿದಾನೆ. ನೀನು ಎಷ್ಟೇ ವಿಷದ ಬೀಜ ಬಿತ್ತಿರ್ಬೋದು, ಆದ್ರೆ ರಕ್ತದಲ್ಲಿ ಬಂದಿರೋ ಗುಣ ಎಲ್ಲಿ ಹೋಗುತ್ತೆ ಹೇಳು? ನಾನ್ ಕೆಟ್ಟವಳಾಗ್ಬಾರ್ದು ಅಂತ ಇಷ್ಟೆಲ್ಲ ಮಾಡ್ದೆ ಅಂತ ನನ್ನನ್ನೇ ಕಟ್ ಹಾಕ್ಬಿಟ್ಟ ಅಲ್ಲ ಇವನು. ಎನಿವೇಸ್, ಅಭಿ ಅವಳನ್ನ ಕರ್ಕೊಂಡು ಬಂದಿರ್ಬೋದು, ಆದ್ರೆ ನನಗ್ ಕೊಟ್ಟ ಸ್ಥಾನನ ಅವಳಿಗೆ ಯಾವತ್ತೂ ಕೊಡಕ್ ಸಾಧ್ಯನೇ ಇಲ್ಲ. ಅವನು ಅವ್ರ ಅಪ್ಪನ್ನೇ ಒಪ್ಕೊಳ್ದೇ ಇರ್ಬೇಕಾದ್ರೆ ಅವಳನ್ನ ಒಪ್ಕೊಳಕ್ ಸಾಧ್ಯನಾ? ಆಚೆ ಹೋಗಿದ್ಲು, ಇನ್ನೇನ್ ವಾಪಸ್ ಬಂದಿದ್ದಾಳೆ ಅಷ್ಟೆ, ಇನ್ನೇನು ಆಗಿಲ್ಲ. ಅವಳ ಹತ್ರ ಇನ್ನೇನು ಆಗೋದು ಇಲ್ಲ. ನನಗೊಂದು ಅನುಮಾನ, ನನ್ನ ಗೆಲುವಿಗಿಂತ ನನ್ನ ಸೋಲೆ ನಿಮ್ಗೆ ಖುಷಿ ಕೊಡುತ್ತೆ ಅಲ್ರಿ? ಹಾಗಂತ ನಾನು ಸೋತೆ ಅಂತ ಅಲ್ಲ. ಯಾವುದೇ ಆಟದಲ್ಲೂ ಒಂದು ರೌಂಡಲ್ಲಿ ಗೆಲ್ಲೋರನ್ನ ವಿನ್ನರ್ ಅಂತ ಹೇಳಲ್ಲ. ಹೀಗೆ ವ್ಯಂಗ್ಯವಾಗಿ ನೋಡಿ ನನ್ನನ್ನ ಇರಿಟೇಟ್ ಮಾಡಬೇಡಿ. ನಿಮ್ಮಣ್ಣನ ಲೈಫನ್ನ ಉದ್ಧಾರ ಮಾಡಕ್ ಬಂದಿದ್ದಾಳೆ ಅಂತ ಸಾಫ್ಟ್ ಕಾರ್ನರ್ ಇದೆಯಲ್ಲ ನಿಮ್ಗೆ, ನೆನ್ಪಿಟ್ಕೊಳ್ಳಿ. ಆಟದ ಮುಂದಿನ ಸುತ್ತನ್ನ ಆಗ್ಲೇ ಶುರು ಮಾಡ್ತಿದ್ದೀನಿ. ಅದರಲ್ಲಿ ಮಾತ್ರ ಅಲ್ಲ, ಯಾವಾಗ್ಲೂ ಗೆಲ್ಲೋದು ಈ ಶಾರ್ವರಿದೆ. ವಾವ್, ತುಂಬಾ ಚೆನ್ನಾಗಿದೆ ಗಿಫ್ಟ್. ಚೆನ್ನಾಗಿರ್ಲಿಲ್ಲ, ನಿಂದು ಹಾಕೊಂಡಾದ್ಮೇಲೆ ಚಂದ ಇದೆ. ರಿಯಲಿ? ಹೇಗಿದೆ ಗಿಫ್ಟ್? ಸೂಪರ್, ನಿಮ್ ತರ. ಬಟ್ ನೆನ್ನೆ ನೀವು ಕೊಟ್ಟಿದ್ದ ಗಿಫ್ಟ್ ಇದಕ್ಕಿಂತ ಚೆನ್ನಾಗಿತ್ತು. ನಿನಗೆ ಖುಷಿ ಆಯ್ತಲ್ಲ, ನನಗೂ ಖುಷಿ. ಬಟ್ ನೀನು ಹೇಳಿದ ನಿಜ. ಮತ್ತೊಬ್ಬರ ಬಗ್ಗೆ ಗೊತ್ತಿಲ್ಲದೆ ಅವ್ರಿಗೆ ಹಾಗೆ ಕಳ್ಸೋದು ತಪ್ಪು ಅಂತ ನಾನು ಅವನ್ನ ಕರ್ಕೊಬಂದೆ. ಆದರೆ ನಾನು ಅವ್ರ ಹತ್ರ ಮಾತಾಡಬೇಕು, ಚೆನ್ನಾಗಿರ್ಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡಲ್ಲ ತಾನೆ? ನಿನ್ನನ್ನು ಯಾವ ವಿಷಯದಲ್ಲೂ ಫೋರ್ಸ್ ಮಾಡಲ್ಲ ಅಂತ ನನಗೆ ಗೊತ್ತು. ನಿನ್ನ ಮನಸ್ಸಲ್ಲಿ ಆ ಥರ ಎಕ್ಸ್ಪೆಕ್ಟೇಷನು ಹುಟ್ಕೊಳ್ಳೋಕ್ಕೂ ಮೊದಲೇ ಹೇಳೋಣ ಅಂತ ಹೇಳ್ತಿದ್ದೀನಿ. ಡೀಲ್ ಓಕೆ ಅಲ್ವಾ? ನೀನು ಹೀಗೆ ಕ್ಯೂಟಾಗಿ ಆಡ್ತಿದ್ರೆ ಏನಿಲ್ಲ ಬಿಡು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸಮಾಜದಲ್ಲಿ ನಮ್ಮ ಭಾವನ್ಗೆ ಎಷ್ಟೊಳ್ಳೆ ಹೆಸರಿತ್ತು, ಆದ್ರೆ ನಿನ್ನಿಂದೆಲ್ಲ ಹಾಳಾಗೋಯ್ತು. ಅಲ್ಲಿ ಪ್ರೆಸ್ನವ್ರು ಬಂದು ನಿಂತಿದ್ದಾರೆ ಈ ಮದುವೆ ಬಗ್ಗೆ ಭಾವನ್ಗೆ ಪ್ರಶ್ನೆ ಕೇಳಬೇಕು ಅಂತ.
ಇದರಿಂದ ಈ ಮನೆ ಮರ್ಯಾದೆ, ಭಾವನ ಮರ್ಯಾದೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ನನ್ನಿಂದ ತಪ್ಪಾಗಿದೆ, ಆದ್ರೆ ಅದನ್ನು ತಿದ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅನ್ಕೋಬೋದಲ್ವಾ? ಸಮಾಜದ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡು ಪತ್ರಕರ್ತರಿಗೆ ಅರ್ಥ ಮಾಡಿಸೋಣ ಅಲ್ವಾ? ಏನೋ ಅರ್ಥ ಮಾಡಿಸೋಣ, ಆದ್ರೆ ನಿನ್ ಸಪೋರ್ಟ್ಗೆ ನಾವೆಲ್ಲ ಬರ್ಬೇಕು ಅಂತ ಆರ್ಡರ್ ಮಾಡ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಇಲ್ಲ ಶಾರ್ವರಿ ಅವರೇ. ಇಷ್ಟು ದಿನ 4 ಜನದ ಮುಂದೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕಾಗಿರ್ಲಿಲ್ಲ. ಈಗ ಮಾತಾಡಿದ್ರೆ ಅವರು ಅರ್ಥ ಮಾಡ್ಕೋಬೋದಲ್ವಾ? ಮುಂದೆ ಈ ಮನೆ ಮರ್ಯಾದೆಗೆ ಧಕ್ಕೆ ಆಗೋ ಥರ, ಮಾಧವ್ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗೋ ಥರ ಯಾರು ಏನು ಮಾತಾಡದೇ ಇರೋ ಹಾಗೆ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಸಿಗೋದಿಲ್ಲ ಅಲ್ವಾ? ಅಲ್ಲ, ಜರ್ನಲಿಸ್ಟ್ಗಳು ನಿನ್ ಭಾಷಣ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅನ್ಕೊಂಡಿದ್ಯಾ? ಅವ್ರು ಕೇಳೋ ಪ್ರಶ್ನೆಗೆ ನಿನಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅಂದ್ರೆ, ಅಥವಾ ನೀನು ಕೊಡೋ ಉತ್ತರ ಅವ್ರಿಗೆ ಸರಿ ಅನಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಬಂದಿದ್ದನ್ನ ಬರೀತಾರೆ. ಆಗ ಏನ್ ಮಾಡ್ತೀಯ? ನಾನೀಗ ಇಲ್ಲಿಗೆ ಬಂದಿದ್ದು ನೀನು ಯಾವುದೇ ಕಾರಣಕ್ಕೂ ಆ ಜರ್ನಲಿಸ್ಟ್ ಮುಂದೆ ಹೋಗೋ ಹಾಗಿಲ್ಲ ಅಂತ ಹೇಳೋದಕ್ಕೆ. ಭಾವ ಅವರನ್ನ ಸಂಭಾಳಿಸ್ತಾರೆ. ಅವ್ರು ಹೋಗೋವರೆಗೂ ನೀನು ಕೆಳಗಿಳಿದು ಬರಬಾರ್ದು ಅಷ್ಟೆ. ಮತ್ತೆ ನಿನ್ನ ಕಾರಣಕ್ಕೆ ಈ ಮನೆ ಮರ್ಯಾದೆ ಹೋಗೋ ಹಾಗೆ ಮಾಡ್ಬೇಡ. ಜೊತೆಗೆ ಎಲ್ಲರೆದುರಲ್ಲಿ ಮಾತಾಡೋದಕ್ಕೆ ಅವ್ರಿಗೆ ಕೋಚ್ ಆಗ್ಬೋದು. ಅವ್ರ ಪರವಾಗಿ ನಾನೇ ಮಾತಾಡ್ತೀನಿ. ಮದುವೆ ಅಂದಮೇಲೆ ಇಬ್ಬರು ಒಪ್ಪಿನೇ ಆಗಿರ್ತೀರಲ್ವಾ ಸರ್? ಮದುವೆ ಆಗೋದಕ್ಕೆ ಧೈರ್ಯ ಇದೆ ಅಂದರೆ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಧೈರ್ಯ ಇರಲೇಬೇಕು. ಈಗ ನಿಮ್ಮ ಜೊತೆ ನಿಮ್ಮ ವೈಫು ಮಾತಾಡಬೇಕಾಗುತ್ತೆ. ಅವ್ರಿಲ್ಲದೆ ಈ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ ಸರ್. ನೀವು ಅವ್ರನ್ನ ಕರ್ಕೊಂಡು ಬರಲೇಬೇಕು. ಸರಿ, ಕರ್ಕೊಂಡು ಬರ್ತೀನಿ. ಇನ್ನೊಂದು ನೋಡು, ಎಲ್ಲಿವರೆಗೂ ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತೀಯೋ ಅದುವರೆಗೂ ಇಂಥ ಗೋಳು ತಪ್ಪಿದ್ದಲ್ಲ. ಇವಾಗ ಇಲ್ಲಿ ಕೆಲಸ ಸಿಕ್ಕಿದ್ರು ಯಾವುದೋ ರಾಜಕೀಯ ಇದೆಯಿಂದ ಈ ಕೆಲಸ ಹೋಗ್ಬೋದು. ಅದಕ್ಕೆ ಕೆಲಸ ಮಾಡದೆ ಹೀಗೆ ಇರು ಅಂತೀರಾ? ನಾನೆಲ್ಲೋ ಹಾಗೆ ಹೇಳಿದ್ರೆ, ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನೀನೇ ಸ್ವತಂತ್ರವಾಗಿ ಏನಾದ್ರು ಮಾಡಬಹುದಲ್ಲ. ಅದಷ್ಟು ಸುಲಭ ಆಗಿದ್ರೆ ನಾನ್ಯಾಕೆ ಸುಮ್ಮನಿರ್ತಿದ್ದೆ? ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದಾಜಾದ್ರೂ ಇದೆಯಾ ನಿಮ್ಗೆ? ನೀನು ಪ್ರಯತ್ನ ಪಟ್ಟಿದ್ದೀಯೇನೋ? ಅದ್ರ ಬಗ್ಗೆ ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ದೀಯಾ? ನೋಡು, ನಿನ್ನ ಹತ್ರ ಉತ್ತರ ಇಲ್ಲ. ಏನು ಪ್ರಯತ್ನ ಪಡೆದ್ರೆ ಆಗೋಲ್ಲ ಅಂತ ಅನ್ನೋದಕ್ಕಿಂತ ಏನಾದ್ರು ಪ್ರಯತ್ನ ಪಡು. ಪ್ರವಾಹ ಹುಟ್ಟು ಹಾಕೋ ನದಿ ಕೂಡ ಒಂದು ಸಣ್ಣ ಹನಿಯಿಂದಲೇ ಶುರುವಾಗೋದು. ಹಾಗೆ ಸಣ್ಣ ಪ್ರಯತ್ನ ಆದರೂ ಮಾಡು ಮೊದಲು. ಸ್ವಲ್ಪ ಸುಮ್ಮನಿರ್ತೀರಾ ನೀವು? ನನಗೆ ಬೋಧನೆ ಮಾಡಕ್ ಬರಬೇಡಿ. ಮನೇಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋರಿಗೆಲ್ಲ ನನ್ನ ಕಷ್ಟ ಅರ್ಥ ಆಗಲ್ಲ. ಸುಮ್ಮನೆ ಇರಿಟೇಟ್ ಮಾಡಬೇಡಿ.
ನಿಮ್ಮ ತಂದೆ ಮದುವೆ ಆಗಿ ಬಂದ್ರೆ ಏನು ಮಾಡೋದು ಅಂತ ಕೇಳಿದ್ರಿ. ಈ ಪ್ರಶ್ನೆಗೆ ಮಾಧವ್ ಅವ್ರು ಆಗ್ಲೇ ಉತ್ತರ ಹೇಳಿದ್ರಲ್ವಾ. ಸಮಾನ ಮನ್ಸುಕರು, ಒಂಟಿಯಾಗಿರೋರು, ಒಬ್ರಿಗೊಬ್ರು ಆಸರೆ ಆಗೋ ಹಾಗಿದ್ರೆ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರಲ್ವಾ. ಅದು ನಿಮ್ಮ ತಂದೆನೇ ಆಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ಆಗಿರ್ಬೋದು. ಅದೊಂದು ಭಾವನಾತ್ಮಕ ಆಸರೆ, ಬೇರೆ ಯಾವ ಕೆಟ್ಟ ಸಂಬಂಧನೂ ಅಲ್ಲ ಅಂದಮೇಲೆ ಅದನ್ನ ಯಾಕೆ ಒಪ್ಕೋಬಾರ್ದು? ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರಾ? ಮಾಡಿದ್ದೆ ಅಂದ್ರೆ ಈಗ ಪ್ರೀತಿ ಮಾಡ್ತಾ ಇಲ್ವಾ? ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗ್ಲಿಲ್ಲ, ದೂರ ಆದ್ವಿ. ದೂರ ಆಗೋದಕ್ ಮೊದ್ಲು ನಿಮ್ ಖುಷಿ ದುಃಖ ಎಲ್ಲ ಅವ್ರ ಹತ್ರ ಹೇಳ್ಕೊತಿದ್ರಾ? ಅಫ್ಕೋರ್ಸ್, ಹೌದು. ಈಗ ದೂರ ಆದ್ಮೇಲೆ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಅನ್ನಿಸ್ತಿಲ್ವಾ? ಅನ್ಸುತ್ತೆ, ಒಂಟಿ ಅನ್ಸುತ್ತೆ. ಹಾಗಂತ ಹೊಂದಾಣಿಕೆ ಆಗದೆ ಇದ್ರು ಒಟ್ಟಿಗೆ ಇರೋದಿಕ್ಕಾಗಲ್ವಲ್ಲ. ಅಕಸ್ಮಾತ್ ನಿಮ್ಮಿಬ್ರಿಗೂ ಹೊಂದಾಣಿಕೆ ಆಗಿ ನೀವಿಬ್ರು ಜೊತೆ ಓಡಾಡೋದನ್ನ ಜನರೆಲ್ಲ ನೋಡಿ ಆಡ್ಕೊಳಕ್ ಶುರು ಮಾಡಿದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಇನ್ನೇನು, ಹೇಗೋ ಇಬ್ರ ಮಧ್ಯೆ ಹೊಂದಾಣಿಕೆ ಇದೆ, ಸುಮ್ಮನೆ ಆಡ್ಕೊಳ್ಳೋರ್ ಬಾಯಿಗೆ ಯಾಕೆ ಆರಾಗಬೇಕು ಅಂತ ಮದುವೆ ಆಗ್ತಿದ್ವಿ. ಸಿಂಪಲ್. ಏನಂದ್ರಿ? ಇಬ್ರು ಮದುವೆ. ಮದುವೆಯಲ್ಲಿ ಸಪ್ತಪದಿ ಶಾಸ್ತ್ರ ಮಾಡ್ತಾರಲ್ವಾ, ಅದರಲ್ಲಿ 7ನೇ ಹೆಜ್ಜೆ ಇಡೋ ಅರ್ಥನೇ ದಾಂಪತ್ಯದ ಮೊದಲನೇ ಹೆಜ್ಜೆ ಸ್ನೇಹ ಅಂತ. ಇಬ್ರು ಯಾವತ್ತೂ ಸ್ನೇಹಿತರಾಗಿರ್ತೀವಿ ಅಂತ. ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ಅಥವಾ ಇನ್ಯಾವುದೇ ಸಂಬಂಧ ಆಗಿರ್ಬೋದು, ಇಬ್ಬರ ನಡುವೆ ಸ್ನೇಹ ಇದ್ರೆ ಮಾತ್ರ ಅಲ್ವಾ ಅದು ಗಟ್ಟಿಯಾಗೋದು. ನಮ್ಮಿಬ್ರು ಮಧ್ಯೆ ಅಂತ ಸ್ನೇಹ ಇದೆ, ಅದು ಮುಂದೆನೂ ಯಾವಾಗ್ಲೂ ಇರುತ್ತೆ. ಇಷ್ಟು ದಿನ ನಾವು ಹೊರಗಡೆ ಓಡಾಡುವಾಗ ಜನ ನಮ್ಮನ್ನ ಅನುಮಾನದಿಂದ ನೋಡಿರ್ಬೋದು, ನೀವು ಸುದ್ದಿ ಬರ್ದಿರ್ಬೋದು. ಆದರೆ ಈಗ ನಾವಿಬ್ರು ಮದುವೆ ಆಗಿದ್ದೀವಿ. ನನ್ನ ಕತ್ತಲ್ಲಿ ತಾಳಿ ಇರೋವರೆಗೂ ಯಾರೂ ನಮ್ಮ ಸಂಬಂಧನ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಾನೀಗ ಮಾಧವ್ ಅವ್ರ ಹೆಂಡತಿ. ರಿಯಲಿ ಸಾರಿ ಬಾಸು, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಎಲ್ಲದರಲ್ಲೂ ಸೋತ್ಬಿಟ್ಟೆ ಅನಿಸ್ತಾ ಇದೆ. ನನಗೆ ಯಾರೂ ಇಲ್ಲ.
ಅಮ್ಮನ ದುಡ್ಡನ್ನ ಬಳಸ್ಕೊಂಡಿದ್ದು ತಪ್ಪು ಅಂತ ಒಪ್ಕೊಳ್ಬೇಕು. ಒಪ್ಕೋತೀಯ? ಹೌದು ಬಾಸು, ನನ್ನಿಂದ ತಪ್ಪಾಗಿದೆ ಅಂತ ಕಮ್ಮಿ ಆಗಿದೆ ಅಂತ. ನಾನು ಮಗ ಅನ್ನೋ ಅಧಿಕಾರದಲ್ಲಿ ದುಡ್ಡನ್ನ ಯೂಸ್ ಮಾಡ್ಕೊಂಡಿರ್ಬೋದು, ಆದ್ರೆ ಈಗ ಅಮ್ಮ ನನ್ನಮ್ಮ ಮಾತ್ರ ಅಲ್ಲ, ಬೇರೆ ರೆಡಿ ಅಬ್ಬಿ, ಪ್ಲೀಸ್. ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟಾಕ್. ನಾನು ಇಲ್ಲೇ ಮಾತಾಡಬೇಕು. ಹೇಗಿದ್ರು ಇವ್ರನ್ನೆಲ್ಲ ಕರೆಸಿದಾರಲ್ವಾ, ಇವ್ರ ಮುಂದೆನೇ ಉತ್ತರ ಕೊಡ್ಲಿ. ಅಭಿ, ಇವರನ್ನೆಲ್ಲ ಕರೆಸಿದ್ದು ನಾನಲ್ಲ. ಇವ್ರಿಗೆ ನಮ್ಮ ಮದುವೆ ಬಗ್ಗೆ ಕೆಲವು ಪ್ರಶ್ನೆಗಳಿತ್ತು ಅಂತ ಬಂದ್ರು. ಓ, ಪ್ರಶ್ನೆ ನಂದು ಇದೆ. ಅಬ್ಬಿ ಪ್ಲೀಸ್, ನಡಿ ಒಳಗೆ ಹೋಗಿ ಮಾತಾಡೋಣ. ನೋ, ನಾನು ಇಲ್ಲೇ ಈಗಲೇ ಮಾತಾಡಬೇಕು. ನಿಮ್ಗೆ ಆ ಹೆಂಗಸನ್ ಮದ್ವೆ ಆಗ್ಬೇಕು ಅಂತಿದ್ದೆ. ನನ್ ಮದ್ವೆ ಆದ್ಮೇಲೆ ಆಗ್ಬೋದಿತ್ತು, ಅವತ್ತೇ ಯಾಕಾದ್ರಿ? ನನ್ ಮದ್ವೆ ಮುರಿದು ಬೀಳೋ ಹಾಗೆ ಯಾಕೆ ಮಾಡಿದ್ರಿ? ಹೇಳಿ, ಉತ್ತರ ಹೇಳಿ. ಸರ್, ನಿಮ್ಮ ಇಂಟರ್ವ್ಯೂ ಮುಗ್ದಿರ್ಬೇಕಲ್ವಾ? ನೀವೀಗ ಹೊರಡಿ. ಅದೇಗಾಗತ್ತೆ, ಇದು ನಮ್ಮ ಇಂಟರ್ವ್ಯೂ ಸಂಬಂಧಪಟ್ಟಿದ್ದೆ ಅಲ್ವಾ? ಅದೇ ಟಾಪಿಕ್ ಬಗ್ಗೆ ಮಾತಾಡ್ತಿದಾರಲ್ಲ. ನಮಗೆ ಪ್ರಿವಸಿ ಬೇಕು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬನ್ನಿ ಎಲ್ರು, ದೊಡ್ಡೋರ್ ಮನೆ ಮಕ್ಳ ಕತೆ ಇಷ್ಟೇ. ನಿಂತೆ ಇದು ಗುರು, ನಾನು ಇನ್ನೂ ಮಾತಾಡೋದಿದೆ. ಅಭಿ ಪ್ಲೀಸ್. ಭಾವ ಅಸಹಾಯಕತೆಯಲ್ಲಿದ್ರು ಅನ್ಸುತ್ತೆ. ನೀವು ತಡಿಬೋದಿತ್ತಲ್ವಾ? ಅಥವಾ ನೀವು ನಿಮ್ಮ ಮಾವನ್ಗೆ ಕನ್ವಿನ್ಸ್ ಮಾಡ್ಬೋದಿತ್ತಲ್ವಾ? ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ನಮ್ಮಿಂದ ಈ ಮನೆಗೆ, ಅಬಿಗೆ, ನಿಮ್ಮೆಲ್ರಿಗೂ ತುಂಬಾ ತೊಂದರೆ ಆಗಿದೆ ಅಂತ ಗೊತ್ತು. ಆದ್ರೆ ನಾವು ಅವತ್ತು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿದ್ವಿ. ಈಗಲೂ ನಾವೆಲ್ಲರೂ ಒಂದಾಗಿ ಈ ಸಮಸ್ಯೆನ ಎದುರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸಮಸ್ಯೆ ಎದುರಿಸೋದಂತೆ ಮೊದಲು ಸಮಸ್ಯೆ ಕ್ರಿಯೇಟ್ ಮಾಡೋದನ್ನ ಕಡಿಮೆ ಮಾಡಿ ಸಾಕು. ಮಾಧವ್ ಅವರಾಗ್ಲಿ ನಾನಾಗ್ಲಿ ಮತ್ತೊಬ್ರಿಗೆ ಸಮಸ್ಯೆ ಕೊಡಬೇಕು ಅಂತ ಯಾವತ್ತೂ ಯೋಚಿಸಿಲ್ಲ. ಇವ್ರು ಯಾವತ್ತೂ ಈ ಮನೆಗೆ ಒಳ್ಳೇದು ಮಾಡಬೇಕು ಅಂತಾನೆ ಯೋಚನೆ ಮಾಡಿದ್ದಾರೆ. ಮುಂದೇನು ನಾವಿಬ್ರು ಹಾಗೆ ಯೋಚನೆ ಮಾಡ್ತೀವಿ. ಕೆಲವು ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿರ್ಲಿಲ್ಲ ಅಷ್ಟೇ. ಕಂಟ್ರೋಲಲ್ಲಿರ್ಲಿಲ್ವಂತೆ. ಕಂಟ್ರೋಲಲ್ಲಿ ಇರಲಿಲ್ಲ ಅಂತ ಇವಾಗ ಹೇಳೋದು ಈಸಿ. ಆದರೆ ನನ್ನ ಮದುವೆ ನಿಂತೋಯ್ತಲ್ಲ, ಆ ನೋವು ನನಗೆ ಮಾತ್ರ ಗೊತ್ತು. ನಿನ್ ಕಷ್ಟ ನಮ್ಗೆ ಅರ್ಥ ಆಗತ್ತೆ. ಇನ್ ಮುಂದೆ ನಿನ್ ಮದ್ವೆ ಜವಾಬ್ದಾರಿ ನಮ್ಮಿಬ್ರದು. ಅಂದ್ರೆ ನಂದು, ಮಾಧವ್ ಅವ್ರದ್ದು. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ.
ಅದು ನನ್ನ ಸ್ವಾಭಿಮಾನನೂ ಅಲ್ವಾ ಮಾಧವ್ ಅವರೇ? ನನ್ನಿಂದಾಗಿ ನಿಮಗೆ ಇಷ್ಟೆಲ್ಲ ನೋವು ಕಷ್ಟ ಆಗ್ತಿದ್ರು ನೀವು ಈ ಮಾತು ಹೇಳ್ತಿದ್ದೀರಲ್ಲ. ಹಾಗೆ ನೋಡೋಕೆ ಹೋದ್ರೆ ನನ್ನಿಂದ ನಿಮಗೆ ಇನ್ನೂ ಹೆಚ್ಚು ಕಷ್ಟನೇ ಆಗಿದೆ ಅಲ್ವಾ? ನಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ಹಾಗಂತ ನಾವು ಒಳ್ಳೆ ಸ್ನೇಹಿತರು ಅಂತ ಅನ್ನೋದಂತೂ ಸುಳ್ಳಲ್ಲ ಅಲ್ವಾ? ಹಾಗಿದ್ಮೇಲೆ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆಗೆ ನಿಲ್ಲೋದು, ನಿಮ್ಗೆ ಅವಮಾನ ಆದಾಗ ನಿಮ್ಮ ಬೆಂಬಲಕ್ಕೆ ನಿಲ್ಲೋದು ನನ್ನ ಕರ್ತವ್ಯ ಅಲ್ವಾ? ಏನು ಹೇಳಿ ನಾನು? ಥ್ಯಾಂಕ್ಸ್ ಅಷ್ಟೇ. ಸ್ನೇಹಿತರ ಮಧ್ಯೆ ನೋ ಥ್ಯಾಂಕ್ಸ್, ನೋ ಸಾರಿ. ನಾವು ಮೊದಲಿನ ಥರ ಫ್ರೆಂಡ್ಸ್ ಆಗಿರೋಣ ಹಾಗಾದ್ರೆ? ಖಂಡಿತವಾಗ್ಲು. ನಾವು ಹೀಗೆ ಜೊತೆಯಾಗಿರೋದು ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಜೊತೆಯಾಗಿರಕ್ಕೆ. ಅದೇ ಅಲ್ವಾ ನಿಜವಾದ ಸ್ನೇಹ ಅಂದರೆ. ಚಿಂತೆ ಮಾಡಬೇಡಿ, ಇನ್ಮೇಲೆ ನಿಮ್ಮ ಜೊತೆ ನಾನಿರ್ತೀನಿ. ನಾವಿಬ್ರು ಸೇರಿ ಎಲ್ಲ ಸಮಸ್ಯೆಗಳನ್ನೂ ಎದುರಿಸೋಣ, ಸಾಧ್ಯ ಆದರೆ ಪರಿಹಾರನೂ ಹುಡ್ಕೋಣ. ಅಭಿ ಮದುವೆನೂ ಮಾಡಿಸೋಣ. ಅವತ್ತು ಮನೆ ತುಂಬಿಸ್ಕೊಳ್ಳುವಾಗ ಮುಖದಲ್ಲಿ ಕಳೆನೇ ಇರಲಿಲ್ಲ. ಈಗ ನಿಮ್ಮ ಮುಖದಲ್ಲೂ ಬೆಳಕು, ಈ ಮನೆಯೆಲ್ಲ ಬೆಳಕು. ಅಯ್ಯೋ, ಅದ್ರಲ್ಲಿ ನಂದೇನಿದೆ ಪೂರ್ಣಿ? ಅವ್ರು ಕೇಳಿದ್ದಕ್ಕೆ ನನ್ಗೇನು ಅನ್ನಿಸ್ತೋ ಅದನ್ನು ಹೇಳ್ದೆ ಅಷ್ಟೆ. ಆದ್ರೂ ಪತ್ರಕರ್ತರು ಒಂದೊಂದ್ಸಲ ಬೇಕು ಅಂತಾನೆ ನಮ್ಮನ್ನು ಸಿಕ್ಕಾಕ್ಸ್ಬೇಕು ಅಂತಾನೆ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ನೀವು ಧೈರ್ಯವಾಗಿ ಉತ್ತರ ಕೊಟ್ರಲ್ಲ, ಛೇ, ಆ ಟೈಮಲ್ಲಿ ನಾನು ಇರಬೇಕಾಗಿತ್ತು, ಮಿಸ್ ಮಾಡ್ಕೊಂಡೆ. ಅಷ್ಟೇ ಅಲ್ಲ ಪೂರ್ಣಿ, ಇಷ್ಟು ದಿನ ಅಯ್ಯ ಅವ್ರ ಬೆಂಬಲಕ್ಕೆ ನಿಲ್ಲೋಕೆ ಯಾರೂ ಮನಸ್ಸು ಮಾಡ್ತಿರ್ಲಿಲ್ಲ. ಆದ್ರೆ ಇವತ್ತು ದೊಡ್ಡಮ್ಮ ಅವರು ಅಯ್ಯ ಅವ್ರನ್ನ ಹೇಗೆ ವಹಿಸ್ಕೊಂಡು ಬಂದ್ರು ಗೊತ್ತಾ? ಹೌದು ಅಮ್ಮ, ನೀವು ಬಂದ್ಮೇಲೆ ಮಾವನ್ಗೂ ಏನೋ ಒಂಥರ ಧೈರ್ಯ. ಏನೇ ಆದ್ರೂ ನನ್ನ ಜೊತೆ ನಿಲ್ಲೋಕೊಬ್ರು ಇದ್ದಾರಲ್ಲ ಅಂತ. ಒಂದು ಕುಟುಂಬ ಅಂದ್ರೆ ಒಬ್ರಿಗೊಬ್ರು ಆಗ್ಲೇಬೇಕಲ್ವಾ ಪೂರ್ಣಿ? ಎಲ್ರೂ ಸೇರ್ಕೊಂಡು ಸಮಸ್ಯೆನ ಎದುರಿಸಿದ್ರೆ ಯಾವ ಸಮಸ್ಯೆನೂ ಬರೋದೇ ಇಲ್ಲ. ಇನ್ಮೇಲೆ ಎಂಥ ಸಮಸ್ಯೆ ಬಂದ್ರೂ ಒಟ್ಟಿಗೆ ಎದುರಿಸ್ತೀವಿ ಅಂತ ಅನ್ಕೊಳ್ಳೋಣ ಪೂರ್ಣಿ. ಇದನ್ನ ಶಾರ್ವರಿ ಅವ್ರಿಗೂ ಹೇಳ್ತೀನಿ. ಯಾಕೆಂದ್ರೆ ಅವ್ರಿಗೆ ಈ ಮನೆ ಬಗ್ಗೆ ತುಂಬಾ ಕಾಳಜಿ ಇದೆ. ನಾವೆಲ್ಲರೂ ಒಂದಾದ್ರೆ ಹೊರಗಡೆಯವರು ಯಾರು ಏನು ಮಾಡಕ್ಕಾಗಲ್ಲ.